ಇವತ್ತು ನಾವು ಇಲ್ಲಿ ಸೇರಿರುವಂಥ ಉದ್ದೇಶ ನಿಮಗೆಲ್ಲರಿಗೂ ಗೊತ್ತಿದೆ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಪೈಗಂಬರ್ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರ 1500ನೇ ಜನ್ಮದಿನ ಈ ವರ್ಷ ಆಗ್ತಾಯಿದೆ. ಅದಕ್ಕೆ ಇಡೀ ಜಾಗತಿಕ ಮಟ್ಟದಲ್ಲಿ ಭಾರಿ ದೊಡ್ಡ ಮಟ್ಟದಲ್ಲಿ ಮೀಲಾದುನ್ ನಬಿ ಅಂದರೆ ಜನ್ಮದಿನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಬ್ಯಾಂಗ್ಳೂರಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ಎಲ್ಲ ವಿದ್ವಾಂಸರು ಭಾಗವಹಿಸುವಂತಹ ಮಕ್ಕಾ, ಮದೀನಾ, ಯಮನ್, ಜೋರ್ಡಾನ್, ಬಾಗ್ದಾದ್ ಮುಂತಾದ ಕಡೆಗಳಿಂದ ಹಾಗೂ ಭಾರತದ ಪ್ರಸಿದ್ಧ ಸೂಫಿ ಸಂತರು, ಉಲಮಾಗಳು ಭಾಗವಹಿಸುವಂಥ ಒಂದು ಐತಿಹಾಸಿಕ ಕಾರ್ಯಕ್ರಮವಾಗಿದೆ. ಸೆಪ್ಟೆಂಬರ್ 5 ಶುಕ್ರವಾರ 3 ಗಂಟೆಗೆ ಪ್ಯಾಲೇಸ್ ಗ್ರೌಂಡಲ್ಲಿ ನಡೆಯಲಿಕ್ಕಿರೋದು. ಆ ಕಾರ್ಯಕ್ರಮಕ್ಕಾಗಿ ಇವತ್ತು ಅದರೆಲ್ಲ ಉಸ್ತುವಾರಿ ವಹಿಸಿಕೊಂಡಿರುವಂಥ ನಮ್ಮ ಅಲ್ಪಸಂಖ್ಯಾತ ವಕ್ಫ್ ಸಚಿವರಾದಂಥ ಬೀಜ ಜಮೀರ್ ಸಾಬ್ರು ಇವತ್ತು ಬಂದಿದ್ದರು. ನಿರಂತರ ಈ ಕಾರ್ಯಕ್ರಮದಲ್ಲಿ ಅವರು ತೊಡಗಿಸಿಕೊಂಡಿದ್ದಾರೆ. ಇದಕ್ಕೆ ಬೇಕಾದಂತೆಲ್ಲ ವ್ಯವಸ್ಥೆಗಳು ಮಾಡ್ತಾ ಇದ್ದಾರೆ. ಅದರೊಟ್ಟಿಗೆ ನಮ್ಮ ಸಚಿವರಾದಂಥ ರಹೀಮ್ ಖಾನ್ ಸಾಬ್ರಿದ್ದಾರೆ, ಜಬ್ಬಾರ್ ಸಾಬ್ರು, ನಸೀರ್ ಅಹಮದ್ ಪೊಲಿಟಿಕಲ್ ಸೆಕ್ರೆಟರಿ, ಎಲ್ಲ ಮುಸ್ಲಿಂ ನಾಯಕರು ಈ ಕಾರ್ಯಕ್ರಮದಲ್ಲಿ ಕೈ ಜೋಡಿಸಿಕೊಂಡಿದ್ದಾರೆ. ದಸರಾ ಉದ್ಘಾಟನೆಗೆ ಒಂದಷ್ಟು ಚರ್ಚೆಗಳು ಪರ ವಿರೋಧದ ಚರ್ಚೆ ಜೋರಾಗಿ ನಡೀತಾ ಇದೆ. ಸರ್ ನೋಡಿ, ಬಾನು ಮುಷ್ತಾಕ್ ಅವರೊಬ್ಬ ಲೇಖಕಿ, ಅದು ಅಲ್ಲದೆ ಜಾತ್ಯತೀತ ತತ್ವವನ್ನು ಮೈಗೂಡಿಸಿಕೊಂಡರು. ಅವರ ಲೇಖನೆಲ್ಲವೂ ನಿಮ್ಗೆ ಗೊತ್ತಿದೆ. ಅವರು ಇಸ್ಲಾಂ ಸಿದ್ಧಾಂತ ಎಂಬುದಕ್ಕಿಂತ ಜಾಸ್ತಿ ಅವರು ಭಾರತೀಯತೆ, ಅದೇ ರೀತಿಯಲ್ಲಿ ಕನ್ನಡತನ, ಇದಕ್ಕೆಲ್ಲ ತುಂಬ ಅದಕ್ಕಾಗಿ ಕೊಡುಗೆ ಕೊಟ್ಟಂಥ ಒಬ್ಬ ವ್ಯಕ್ತಿ. ಅದರೊಟ್ಟಿಗೆ ದೊಡ್ಡ ಲೇಖಕಿ, ಬೂಕರ್ ಪ್ರಶಸ್ತಿ ವಿಜೇತೆಯಾಗಿದ್ದಾರೆ. ನಾವೆಲ್ಲರೂ ಅವರನ್ನು ಮುಕ್ತಕಂಠದಿಂದ ಶ್ಲಾಘಿಸಲೇಬೇಕಾಗಿದೆ. ಅವರನ್ನೊಬ್ಬ ಮುಸ್ಲಿಂ ಮಹಿಳೆ ಎಂಬುದಕ್ಕಿಂತ ಒಬ್ಬ ಭಾರತೀಯ, ಒಬ್ಬ ಕನ್ನಡಿಗ ಒಬ್ಬ ದೊಡ್ಡ ಲೇಖಕಿಂತ ಕಂಡ್ರೆ ಯಾವ ಸಮಸ್ಯೆನೂ ಬರಲ್ಲ. ಇಲ್ಲಿ ಅವರು ವಿರೋಧ ಏನಂದ್ರೆ ದೇವಿ ಮೂರ್ತಿ ಪೂಜೆಗೆ ಒಪ್ಕೊಂಡ್ರೆ ನಮ್ದೇನು ತಕರಾರಿಲ್ಲ ಅಂತಾರೆ. ಮೂರ್ತಿ ಪೂಜೆ ಮಾಡಲಿಕ್ಕೆ ಇಲ್ಲಿ ನೋಡಿ, ದಸರಾ ಹಬ್ಬ ನಾಡ ಹಬ್ಬನ ಅಥವಾ ಒಂದು ಧರ್ಮದ ಹಬ್ಬನ, ಅದು ತೀರ್ಮಾನ ಆಗಬೇಕು. ಫಸ್ಟು ನಾಡ ಹಬ್ಬ ಅಂತ ಹೇಳಿದರೆ ಎಲ್ರಿಗೂ ಅದರಲ್ಲಿ ಭಾಗವಹಿಸ್ಬೋದು. ಅಲ್ಲ, ಅದು ಒಂದು ಧರ್ಮದ ಹಬ್ಬ ಅಂತ ಹೇಳುವಾಗ ಈ ಚರ್ಚೆಗಳೆಲ್ಲ ಬರುತ್ತೆ. ನಿಮ್ಗೆ ಗೊತ್ತಿದೆ, ಅದು ಬಾನು ಮುಷ್ತಾಕ್ ಅಂತಲ್ಲ, ಮುಸಲ್ಮಾನರು ಯಾರೂ ಮೂರ್ತಿ ಪೂಜೆ ಮಾಡುವಂಗಿಲ್ಲ. ಮೂರ್ತಿ ಪೂಜೆ ಬಿಡಿ, ಪೈಗಂಬರ್ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ನಮ್ಮ ಅತಿ ದೊಡ್ಡ ನಾಯಕ, ಮನುಷ್ಯ ಶ್ರೇಷ್ಠ ನಾಯಕ, ಅವರಿಗೆ ನಾವು ಪೂಜೆ ಮಾಡುವಂಗಿಲ್ಲ. ಮತ್ತೆ ಅಲ್ವಾ ಬೇರೆ ಮೂರ್ತಿ ಪೂಜೆ ಮಾಡೋದು? ನಾವು ಏಕದೈವೋಪಾಸನೆಯವರು, ಅಲ್ಲ ಮಾತ್ರ, ಅಲ್ಲ ದೇವರು ಅಂತ ನಂಬುವವರು. ನಾವು ಏಕದೇವರ ವಿಶ್ವಾಸ ಇರುವಂಥ ನಮಗೆ ಮೂರ್ತಿ ಪೂಜೆನೂ ಆಗಲ್ಲ, ಪೈಗಂಬರ್ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಪೂಜೆ ಮಾಡುವಂಗಿಲ್ಲ, ಯಾರನ್ನೂ ದೇವರು ಅಂತ ಕಾಣುವಂಗಿಲ್ಲ ನಾವು. ನಾಡ ಹಬ್ಬ ಆದರೂ ಕೂಡ ಉದ್ಘಾಟನೆ ಟೈಮಲ್ಲಿ ಚಾಮುಂಡೇಶ್ವರಿ ಪ್ರತಿಮೆ ಇಡ್ತಾರೆ, ರಥಕ್ಕೆ ಪೂಜೆ ಆಗುತ್ತೆ, ಅದಾದ್ಮೇಲೆ ಉದ್ಘಾಟನೆ ಆಗುವಂಥದ್ದು. ಈ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಲ್ಲ. ಒಂದು ವಿಚಾರ ಅಂತ ತಿಳ್ಕೊಳ್ಳಿ, ಇದರಿಂದ ಮುಸಲ್ಮಾನರಿಗೆ ಬೇಕಾದಂಥ ಸರ್ಕಾರ ಮಾಡಬೇಕಂತ ತುಂಬ ಕೆಲಸಗಳಿವೆ. ಅದೆಲ್ಲ ಬಿಟ್ಟು ಈಗ ಬಾನು ಮುಷ್ತಾಕ್ ಅವರನ್ನು ದಸರಾ ಹಬ್ಬದ ಅದರ ಅಧ್ಯಕ್ಷೆ ಮಾಡಿದ್ದರಿಂದ ಇಡೀ ಕರ್ನಾಟಕದ ಮುಸಲ್ಮಾನರ ಸರ್ವತೋಮುಖ ಏಳಿಗೆ ನಡೆದಿದೆ ಅಂತ ಬಿಂಬಿಸುವಂಥ ಒಂದು ಪ್ರಯತ್ನ ನಡೀತಾ ಇದೆ. ಇದು ಸರಿಯಲ್ಲ. ನಾವು ಯಾರೂ ಕೇಳೂ ಇಲ್ಲ, ಬಾನು ಮುಷ್ತಾಕು ಕೇಳಿಲ್ಲ ನಮ್ಮನ್ನು ಅಧ್ಯಕ್ಷೆ ಮಾಡಿ ಅಂತ. ಆದ್ದರಿಂದ ಮುಸ್ಲಿಂ ಸಮುದಾಯದ ಸಮಸ್ಯೆಗಳು ಪರಿಹಾರ ಆಗೋದೂ ಇಲ್ಲ. ಮುಸಲ್ಮಾನರ ಸಮಸ್ಯೆ ತುಂಬ ಇದೆ. ಅದು ಸರ್ಕಾರ ಬೇಕಾದ ರೀತಿಯಲ್ಲಿ ಆ ಸಮಸ್ಯೆ ಪರಿಹಾರ ಆಗಬೇಕು. ಅದು ಬಿಟ್ಟು ಇದು ಬಾನು ಮುಷ್ತಾಕ್ ಅವರನ್ನು ಅಧ್ಯಕ್ಷೆ ಮಾಡಿ ಅದು ಇಡೀ ಮುಸ್ಲಿಂ ಸಮುದಾಯಕ್ಕೆ ನಾವೇನೋ ಮಾಡಿದ್ದೀವಿ ಅಂತ ತಿಳಿಯೋದು ಸರಿಯಲ್ಲ. ಅದೇ ರೀತಿಯಲ್ಲಿ ಮುಸಲ್ಮಾನರಿಗೆ ಸರ್ಕಾರ ಎಲ್ಲವೂ ಮಾಡಿಕೊಟ್ಟಿದೆ, ಬರೇ ಬಾನು ಮುಷ್ತಾಕ್ ಅವರನ್ನ ಅಧ್ಯಕ್ಷೆಯನ್ನು ಮಾಡಿ ಅಂತ ಅದನ್ನು ವಿರೋಧ ಪಕ್ಷದವರು ತಿಳಿಯೋದು ಅದು ಸರಿಯಲ್ಲ. ಬಾನು ಮುಷ್ತಾಕ್ ಒಬ್ಬ ಲೇಖಕಿ, ಅದೇ ರೀತಿ ಬೂಕರ್ ಪ್ರಶಸ್ತಿ ವಿಜೇತೆ. ನಾವೆಲ್ಲರೂ ಅವರನ್ನು ಅಭಿನಂದಿಸಬೇಕು, ಅವರಿಗೊಂದು ಗೌರವ ಕೊಡಬೇಕು. ಅದನ್ನು ಸರ್ಕಾರ ಕೊಟ್ಟಿದೆ. ಅಷ್ಟು ನೋಡಿದರೆ ಸಾಕು. ಮುಸ್ಲಿಂ ಮಹಿಳೆ ಅಂತ ಬಿಂಬಿಸ್ತಾ ಇದ್ದಾರೆ. ಯಾಕೆ ಅಂತ, ಬಾನು ಮುಷ್ತಾಕ್ ಕನ್ನಡ ಲೇಖಕಿ, ಅದೇ ರೀತಿಯಲ್ಲಿ ಅಂತಾರಾಷ್ಟ್ರ ಮಟ್ಟದ ಒಬ್ಬ ಲೇಖಕಿ. ಯಾಕೆ ಬರೀ ಮುಸ್ಲಿಂ ಮಹಿಳೆ, ಒಬ್ಬ ಮುಸ್ಲಿಂ ಲೇಖಕಿ ಆಗಬಾರ್ದಾ? ಒಬ್ಬ ಮುಸ್ಲಿಂ ಮಹಿಳೆ ಲೇಖಕಿ ಆಗಬಾರ್ದಾ? ಒಬ್ಬ ಮುಸ್ಲಿಂ ಮಹಿಳೆ ಏನು ಸಾಧನೆ ಮಾಡಬಾರ್ದಾ? ಈ ಸಮಸ್ಯೆ ಸುಮ್ಮನೆ ರಾಜಕೀಯ ಪ್ರೇರಿತವಾದಂಥ ಸಮಸ್ಯೆ. ಘೋಷಣೆ ಮಾಡುವ ಮುನ್ನ ಅವರ ಬಳಿ ಒಂದು ಒಪಿನಿಯನ್ ಆದರೂ ಕೇಳ್ಬೋದಿತ್ತ? ಇಲ್ಲ, ಅದು ನೀವು ಸರ್ಕಾರಕ್ಕೆ ಕೇಳಬೇಕು. ಸಮುದಾಯದ ಬೆಂಬಲ ಇರುತ್ತೆ, ಸರ್ಕಾರಕ್ಕೆ ಕೇಳಬೇಕು. ಸಮುದಾಯದ ವಿಚಾರ ಅಲ್ಲ ರೀ ಇದು. ಅದೇ ನಾನು ಹೇಳ್ತಾ ಇರೋದು, ಇದು ಸಮುದಾಯದ ವಿಚಾರ ಅಲ್ಲ.
ಮುಸ್ಲಿಮ್ಸ್ ಕಮ್ಯುನಿಟಿಗೆ ತುಂಬ ಸಮಸ್ಯೆಗಳಿದೆ, ಸರ್ಕಾರದ ಮುಂದೆ ಇಟ್ಟಿದ್ದೀವಿ ನಾವು. ಸರ್ಕಾರದನ್ನು ಆದಷ್ಟು ಬೇಗ ಪರಿಹರಿಸ್ತದೆ ಅಂತ ಹೇಳಿದೆ. ಬಾನು ಮುಷ್ತಾಕ್ ಅವರನ್ನು ದಸರಾ ಹಬ್ಬದ ಅಧ್ಯಕ್ಷರನ್ನಾಗಿ ಮಾಡಿ ಮುಸ್ಲಿಂ ಸಮುದಾಯದ ಎಲ್ಲ ಸಮಸ್ಯೆಗಳಿಗೆ ನಾವು ಪರಿಹಾರ ಮಾಡಿದ್ದೀವಿ ಅಂತ ಸರ್ಕಾರನೂ ಅದನ್ನು ಇಷ್ಟ ತನಕ ಹೇಳಿಲ್ಲ. ನಾವು ಅದು ಇಷ್ಟ ತನಕ ಮುಸಲ್ಮಾನರು ಅದನ್ನು ನಂಬಿಕೊಂಡಿಲ್ಲ. ಆದ್ದರಿಂದ ಮುಸಲ್ಮಾನರ ಸಮಸ್ಯೆಗಳು ತುಂಬ ಇದೆ. ಅದನ್ನು ಸರ್ಕಾರ ಬೇರೆದೇ ರೀತಿಯಲ್ಲಿ ಅದನ್ನು ಪರಿಹರಿಸಬೇಕು, ಪರಿಹಾರ ಮಾಡುತ್ತೆ. ನಿಮ್ಮ ಸಮುದಾಯದ ಕೆಲ ಮುಖಂಡರುಗಳು ಅವ್ರ ವಿರುದ್ಧ ಅಂದರೆ ಮೌಲ್ವಿಗಳು ಅವ್ರ ವಿರುದ್ಧ ಫತ್ವಾ ಹೊರಡಿಸ್ಲಿಕ್ಕೆ ಹೋಗಿದ್ರಂತೆ. ಸೊ ಈಗ ಸಮೀರ್ ಅಹಮದ್ ಸೇರಿದಂತೆ ಕೆಲವರು ಒತ್ತಡ ಹಾಕಿ ಅದೆಲ್ಲ ಕೆಲವರು ಮಾತಾಡಿದ್ದಾರೆ ನಿಮ್ಮ ಸಮುದಾಯ. ಇಲ್ಲ, ಯಾರೂ ಮಾತಾಡಿಲ್ಲ ಅಂತ ಮಾತಾಡೋಕ್ಕೆ ಹೋಗೋದು ಇಲ್ಲ. ಆ ಸಮಸ್ಯೆ ನಮ್ಮ ಇಡೆಯಲ್ಲಿ ಸಮಸ್ಯೆನೇ ಇಲ್ಲ, ನಮ್ಮ ಸಮುದಾಯದಲ್ಲಿ ಸಮಸ್ಯೆ ಇಲ್ಲ. ಸರ್ಕಾರ ಮತ್ತು ಬಾನು ಮುಷ್ತಾಕ್ ಅವರು ತೀರ್ಮಾನ ಮಾಡಬೇಕು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.